ಎರಡು ಬಾಹುಗಳು ಮತ್ತು ಮೂರನೇ ಬಾಹುವಿಗೆ ಹೊಂದಿಕೊಂಡಂತ ಎತ್ತರವನ್ನು ನೀಡಿದಾಗ ತ್ರಿಭುಜದ ರಚನೆ. ಇಲ್ಲಿ ಎರಡು ಬಾಹುವಿನ ಅಳತೆಯನ್ನ ನೀಡಿರುತ್ತಾರೆ, ಇನ್ನೊಂದು ಬಾಹುವಿನ ಅಳತೆಯನ್ನ ನೀಡಿರೋದಿಲ್ಲ. ಆ ಬಾಹುವಿನಿಂದ ಉಂಟಾದ ಎತ್ತರದ ಅಳತೆಯನ್ನ ನೀಡಿರುತ್ತಾರೆ. ಆಗ ಹೇಗೆ ನಾವು ತ್ರಿಭುಜವನ್ನು ರಚನೆ ಮಾಡೋದು? ಪ್ರಶ್ನೆ ಈ ರೀತಿ ಇದೆ. PQ 6 ಸೆಂಟಿಮೀಟರ್, PR 7 ಸೆಂಟಿಮೀಟರ್. ಈ ಎರಡು ಅಳತೆಗಳು ತ್ರಿಭುಜದ ಎರಡು ಬಾಹುವಿನ ಅಳತೆಗಳಾಗಿವೆ ಮತ್ತು P ಇಂದ QR ಗೆ ಎಳೆದ ಲಂಬವು 4 ಸೆಂಟಿಮೀಟರ್. ಇದು ಎತ್ತರದ ಅಳತೆಯಾಗಿದೆ. ಇರುವಂತೆ PQR ತ್ರಿಭುಜ ರಚಿಸಿರಿ. ಅಳತೆಗೆ ಅನುಸಾರವಾಗಿ ತ್ರಿಭುಜವನ್ನ ರಚನೆ ಮಾಡುವುದಕ್ಕಿಂತ ಮೊದಲು ಒಂದು ಕರಡು ಚಿತ್ರವನ್ನ ರಚಿಸಬೇಕಾಗುತ್ತೆ. ಒಂದು ಕರಡು ಚಿತ್ರವನ್ನ ರಚಿಸೋಣ. ಇದು P, ಇದು Q, ಇದು R. ಎತ್ತರ ಈ ಬಿಂದುವನ್ನ M ಅಂತ ಗುರುತಿಸೋಣ. PQ ನ ಅಳತೆ 6 ಸೆಂಟಿಮೀಟರ್ ಇದೆ. 6 ಸೆಂಟಿಮೀಟರ್ ಬರೋಣ. 6 ಸೆಂಟಿಮೀಟರ್. PR ನ ಅಳತೆ 7 ಸೆಂಟಿಮೀಟರ್ ಇದೆ. 7 ಸೆಂಟಿಮೀಟರ್. PM ನ ಅಳತೆ ಅಂದರೆ P ಇಂದ QR ಗೆ ಎಳೆದ ಲಂಬವು, P ಇಂದ QR ಗೆ ಎಳೆದ ಲಂಬವು PM ಆಗಿದೆ. ಅದು 4 ಸೆಂಟಿಮೀಟರ್ ಇದೆ. 4 ಸೆಂಟಿಮೀಟರ್. ಇದೀಗ ನಾವು ಕರಡು ಚಿತ್ರವನ್ನ ರಚಿಸಿ ಆಗಿದೆ. ಈಗ ಅಳತೆಗನುಸಾರವಾಗಿ ತ್ರಿಭುಜವನ್ನ ರಚಿಸೋಣ. ಮೊದಲು ಅಳತೆ ಪಟ್ಟಿಯ ಸಹಾಯದಿಂದ ಒಂದು ರೇಖಾಖಂಡವನ್ನ ರಚಿಸೋಣ. ಅಳತೆ ಪಟ್ಟಿ. ಈಗ ರೇಖಾಖಂಡವನ್ನು ರಚಿಸೋಣ. ಎಷ್ಟಾಗಿರ್ಬೋದು ಅಳತೆ, ಇಷ್ಟೇ ಅಳತೆ ಅಂತ ಏನು ಅವಶ್ಯಕತೆ ಇಲ್ಲ. ರಚಿಸಾಗಿದೆ. ಈಗ ಒಂದು ಅಂದಾಜಿನ ಅಳತೆಯಲ್ಲಿ ಮಧ್ಯ ಬಿಂದುವನ್ನ ಗುರುತಿಸಿ. ಮಧ್ಯ ಬಿಂದು ಅಂದ್ರೆ ಮಧ್ಯ ಭಾಗದಲ್ಲಿ ಒಂದು ಬಿಂದುವನ್ನ ಗುರುತಿಸೋಣ. ಗುರುತಿಸಿದ್ವು. ಈ ಬಿಂದುವಿಗೆ M ಅಂತ ಹೆಸರಿಡೋಣ. ಈ M ಇಲ್ಲಿ ಕಾಣ್ತಾ ಇದೆಯಲ್ಲ, ಈ M ಬಿಂದು ಇಲ್ಲಿ ಗುರುತಿಸಿದ್ದೇವೆ. ಈಗ PM ಇಲ್ಲಿ ಕಾಣ್ತಾ ಇದೆ ನೋಡಿ. PM ಇದು ಲಂಬ ಆಗಿದೆ. QR ಅಂದ್ರೆ ಇಲ್ಲಿ Q ಮತ್ತೆ R ಉಂಟಾಗುತ್ತೆ. ಅದು ನಾವು ಇಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅದರ ಅಳತೆಯನ್ನು ಅವರು ಕೊಟ್ಟಿಲ್ಲ. ಅದಕ್ಕೆ ಮೊದಲು ನಾವು ಎತ್ತರವನ್ನ ರಚಿಸೋಣ. ಎತ್ತರ ಏನಾಗಿದೆ? ಲಂಬವಾಗಿದೆ. ಈ QR ಗೆ ಲಂಬವಾಗಿದೆ ಅಂದ್ರೆ ಈ ರೇಖೆಗೆ, ರೇಖಾಖಂಡಕ್ಕೆ ಲಂಬವಾಗಿದೆ. ಈಗ ಲಂಬವನ್ನು ರಚಿಸಬೇಕು. M ಬಿಂದುವಿಂದ ಲಂಬ ರಚನೆ ಆಗಬೇಕು. ಹೇಗೆ ರಚನೆ ಮಾಡೋದು? ಎರಡು ರೀತಿಯಲ್ಲಿ ನಾವು ರಚನೆ ಮಾಡಬಹುದು. ಒಂದು, ತ್ರಿಕೋನ ಮಾಪಕದ ಸಹಾಯದಿಂದ ರಚಿಸಬಹುದು. ಮೊದಲು ನಾವು ತ್ರಿಕೋನ ಮಾಪಕದಿಂದ ಹೇಗೆ ಲಂಬವನ್ನು ರಚಿಸುತ್ತೇವೆ ಅಂತ ನೋಡೋಣ. ತ್ರಿಕೋನ ಮಾಪಕವನ್ನ ಈ ರೀತಿ ತೆಗೆದುಕೊಳ್ಳೋಣ. ಈಗ ತೆಗೆಸಿದ್ವು. ಇಲ್ಲಿ ಕಾಣ್ತಿದೆಯಲ್ಲ ತುದಿ, ಶೃಂಗ. ಈ ತುದಿ M ಬಿಂದುವಿನ ಮೇಲೆ ಬರಬೇಕು. ಬಂದಿದೆ. ಮತ್ತು ಈ ಕೆಳಭಾಗದ ರೇಖೆಗೆ ಸಮ ಆಗಿರಬೇಕು. ನೋಡಿ, ಸರಿ ಇದೆ. ಈಗ ರೇಖೆಯನ್ನ ಎಳೆಯೋಣ. ರೇಖೆಯನ್ನ ಎಳೆದಿದ್ದೆ ಈ ರೀತಿ ಉಂಟಾಗುತ್ತೆ.
ಇದು ಒಂದು ವಿಧಾನದಿಂದ ಲಂಬವನ್ನು ರಚಿಸುವಂಥದ್ದು, ಅದುವೇ ತ್ರಿಕೋನ ಮಾಪಕದ ಸಹಾಯದಿಂದ. ನಾವು ಕೋನ ಮಾಪಕದಿಂದನೂ ಸಹ ನಾವು ಲಂಬವನ್ನು ರಚಿಸಬಹುದು. ಅದು ಹೇಗೆ ಅಂತ ನೋಡೋಣ. ಇದನ್ನು ನಾವು ಅಳಿಸ್ತಾ ಇದ್ದೇನೆ, ಅಳಿಸಿದ್ವು. ಈಗ ಕೋನ ಮಾಪಕ ತೆಗೆದುಕೊಳ್ಳೋಣ. ಕೋನ ಮಾಪಕನ ತೆಗೆದುಕೊಂಡಿದ್ದೇವೆ. ಕೋನ ಮಾಪಕದ ಮಧ್ಯ ಬಿಂದು ಇಲ್ಲಿ ಕಾಣ್ತಿದೆಯಲ್ಲ, ಈ ಬಿಂದು ಎಂ ಬಿಂದುವಿನ ಮೇಲಿರಬೇಕು ಮತ್ತು ಕೆಳಭಾಗದ ರೇಖೆ 0 ಮತ್ತೆ ಈ ಕಡೆ 0 ಒಂದು ರೇಖೆ ಬಂದಿದೆ ನೋಡಿ ಅಡ್ಡವಾಗಿ. ಆ ಅಡ್ಡ ರೇಖೆಯು ನಾವು ಎಳೆದಂತ ರೇಖೆಯ ಮೇಲೆ ಇರಬೇಕು. ತೆಗೆದುಕೊಂಡು ಎಂ ಕೋನ ಮಾಪಕದ ಮಧ್ಯ ಬಿಂದುವನ್ನ ಎಂ ಬಿಂದುವಿನ ಮೇಲೆ ಇಟ್ಟಿದ್ದೇವೆ ಮತ್ತು ಕೋನಮಾಪಕದ ಅಡ್ಡ ರೇಖೆ ಕೆಳಭಾಗದಲ್ಲಿರುವಂತಹ ಅಡ್ಡ ರೇಖೆಯು ನಾವು ಎಳೆದಂತ ರೇಖೆಯ ಮೇಲೆ ಇದೆ. ಈಗ 90 ಡಿಗ್ರಿಯನ್ನು ಗುರುತಿಸೋಣ. ತಪ್ಪಾಯಿತು, ಸರಿಯಾಗಿದೆ. ಈಗ ಎಂ ಮತ್ತು ಗುರುತಿಸುವಂತಹ ಬಿಂದು ಲಂಬವಾಗಿದೆ. ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಅವೆರಡನ್ನ ಸೇರಿಸೋಣ. ಸೇರಿಸ್ತಾ ಇದ್ದೇವೆ. ಸೇರಿಸಿದ್ವು. ಈಗ PM ನ ಅಳತೆ 4 ಸೆಂಟಿಮೀಟರ್ ಇದೆ. ಎಂ ಬಿಂದುವನ್ನ ಗುರುತಿಸಿದೆ. ಎಂ ಇಂದ P ಗೆ ಇರುವಂತಹ ದೂರ 4 ಸೆಂಟಿಮೀಟರ್. ಅದನ್ನ ಈಗ ಗುರುತಿಸೋಣ. ಒಂದಲು ಕೈವಾರನ ತೆಗೆದುಕೊಳ್ಳೋಣ. 4 ಸೆಂಟಿಮೀಟರ್ ತ್ರಿಜ್ಯದ ಅಳತೆ, 4 ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳೋದಿಕ್ಕೆ ಅಳತೆ ಪಟ್ಟಿಯನ್ನು ತೆಗೆದುಕೊಂಡ್ವು. ಈಗ 4 ಸೆಂಟಿಮೀಟರ್ ಅಳತೆ ಮಾಡ್ತಾ ಇದ್ದೇನೆ. ಅಳತೆ ಮಾಡಿದ್ದೇವೆ. ಕೈವಾರದ ಒಂದು ತುದಿಯನ್ನ ಎಂ ಬಿಂದುವಿನ ಮೇಲಿಟ್ಟು ಇನ್ನೊಂದು ತುದಿಯಿಂದ ಮೇಲ್ಭಾಗದ ಲಂಬ ರೇಖೆಯನ್ನ ಕತ್ತರಿಸ್ತಾ ಇದ್ದೇನೆ. ಕತ್ತರಿಸಿದ್ವು. ಲಂಬವನ್ನ ಈ ಕಂಸ ಕತ್ತರಿಸ್ತಾ ಇದೆ. ಅದಕ್ಕೆ ನಾವು P ಅಂತ ಹೆಸರಿಡೋಣ. ಇದು ಎಷ್ಟು ಅಳತೆಯನ್ನ ಹೊಂದಿದೆ ಅಂತ ಹೇಳಿದ್ರೆ 4 ಸೆಂಟಿಮೀಟರ್ ಅಳತೆಯನ್ನು ಹೊಂದಿದೆ. 4 ಸೆಂಟಿಮೀಟರ್ ಅಳತೆಯನ್ನ ಹೊಂದಿದೆ. ಇದು PM ರೇಖೆಯು. PQ ರೇಖೆಯನ್ನ ರಚಿಸಬೇಕು. ಅದು ಬಾವು ಆಗಿದೆ. ಈ ಬಾವನ್ನ ರಚಿಸಬೇಕು. ಈಗ ಅದಕ್ಕೆ 6 ಸೆಂಟಿಮೀಟರ್ ತ್ರಿಜ್ಯದ ಅಳತೆಯನ್ನ ಕೈವಾರದಲ್ಲಿ ಅಳತೆ ಮಾಡ್ಕೊಳ್ಳೋಣ. ಕೈವಾರ ಅಳತೆ ಮಾಡ್ಕೊಳ್ಳೋದಿಕ್ಕೆ ಅಳತೆ ಪಟ್ಟಿ ಎಷ್ಟು ಸೆಂಟಿಮೀಟರ್? 6 ಸೆಂಟಿಮೀಟರ್ ಅಳತೆ ಮಾಡಿದ್ವು. ಕೈವಾರದ ಒಂದು ತುದಿಯನ್ನ P ಬಿಂದುವಿನ ಮೇಲಿಟ್ಟು ಇನ್ನೊಂದು ತುದಿಯನ್ನ ಕೆಳಗಡೆ ತಂದು ಕೆಳಗಿನ ರೇಖೆಯನ್ನ ಕತ್ತರಿಸೋಣ. ಕತ್ತರಿಸಿದ್ವು. ಕಂಸವು ಕೆಳಗೆ ಎಳೆದಂತಹ ರೇಖಾಖಂಡವನ್ನ ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ. ಆ ಬಿಂದುವಿಗೆ ನಾವು Q ಅಂತ ಹೆಸರಿಡೋಣ. Q. PQ ಅನ್ನ ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸೋಣ. PQ ಅನ್ನ ಸೇರಿಸ್ತಾ ಇದ್ದೇವೆ. ಸೇರಿಸಿದ್ವು. PQ ವಿನ ಅಳತೆ 6 ಸೆಂಟಿಮೀಟರ್ ಇದೆ. 6 ಸೆಂಟಿಮೀಟರ್. ಕಡೆಯದಾಗಿ ನಾವು PR ಅನ್ನ ಅಂದ್ರೆ ರೇಖೆಯನ್ನ ರಚಿಸಬೇಕು. ಅದು ಒಂದು ಬಾಹುವಾಗಿದೆ. ರಚಿಸಬೇಕಾದ್ರೆ ತ್ರಿಜ್ಯದ ಅಳತೆ 7 ಸೆಂಟಿಮೀಟರ್ ಅನ್ನ ಕೈವಾರದಲ್ಲಿ ಅಳತೆ ಮಾಡ್ಕೊಳ್ಳೋಣ. 7 ಸೆಂಟಿಮೀಟರ್.
7 ಸೆಂಟಿಮೀಟರ್ ಅಳತೆ ಮಾಡಿಕೊಂಡ್ವು. ಕೈವಾರದ ಒಂದು ತುದಿಯನ್ನು ಪಿ ಬಿಂದುವಿನ ಮೇಲಿಟ್ಟು ಇನ್ನೊಂದು ತುದಿಯನ್ನು ಕೆಳಭಾಗಕ್ಕೆ ತಂದು ಕೆಳಗೆ ಎಳೆದಂಥ ರೇಖಾಖಂಡವನ್ನು ಕತ್ತರಿಸೋಣ. ಕತ್ತರಿಸಿದ್ವು. ಕೆಳಗಿನ ರೇಖಾಖಂಡವನ್ನು ಕಂಸವು ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ. ಆ ಬಿಂದುವನ್ನು ಆರ್ ಅಂತ ಕರೆಯೋಣ ಅಥವಾ ಹೆಸರಿಡೋಣ. ಈಗ ಅಳತೆ ಪಟ್ಟಿಯ ಸಹಾಯದಿಂದ ಪಿ ಆರ್ ಅನ್ನ ಸೇರಿಸೋಣ. ಪಿ ಆರ್ ಅನ್ನ ಸೇರಿಸ್ತಾ ಇದ್ದೇವೆ. ಸೇರಿಸಿದ್ವು. ಪಿ ಆರ್ ನ ಅಳತೆ 7 ಸೆಂಟಿಮೀಟರ್ ಇದೆ. 7 ಸೆಂಟಿಮೀಟರ್. ಹೀಗೆ ನಾವು ಅಳತೆಗೆ ಅನುಸಾರವಾಗಿ, ಅಂದರೆ 2 ಬಾವು ಮತ್ತು ಇನ್ನೊಂದು ಬಾವಿಗೆ ಹೊಂದಿಕೊಂಡಂತೆ ಎತ್ತರವನ್ನು ನೀಡಿದಾಗ ಹೇಗೆ ನಾವು ತ್ರಿಭುಜವನ್ನು ರಚಿಸಬಹುದು ಅಂತ ಈಗ ನಾವು ನೋಡಿದ್ದೇವೆ.